ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಮತ್ತು ನಿರ್ಮಾಪಕರುಗಳಿಗೆ ಧನ್ಯವಾದಗಳು. ಅಂದರೆ ನನ್ನ ಹಿಂದಿನ ಸಿನಿಮಾ ಇರುವುದೆಲ್ಲವ ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ. ಅಂದರೆ ಒಂದು ಎಮೋಷನ್ಸ್ ಜೊತೆ, ಅಂದರೆ ಫ್ಯಾಮಿಲಿ. ಇವತ್ತು ನಾವೇನೇ ಅಲ್ಟಿಮೇಟ್ ಆಗಿ ನಾವು ಏನು ದುಡಿತೀವಿ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕ್ತಾ ಇದ್ದೀವಿ ನಾವು ನಾಲ್ಕು ಗೋಡೆ ಮಧ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿಂದ ಹೋದರೆ ಕೊನೆಗೆ ಮನೆಗೆ ಹೋಗಬೇಕು. ಅಲ್ಲಿ ಹೋಗಿರೋ ಜಾಗದಲ್ಲಿ ನಮಗೆ ನೆಮ್ಮದಿ ಇದೆಯಾ, ಸುಖ ಇದೆಯಾ, ಶಾಂತಿ ಇದೆಯಾ? ಅಂದರೆ ಇವ ತುಂಬ ಈಸಿಯಾದಂತಹ ಪದಗಳು. ನನಗೆ ಈ ಕತೆ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಕಿರಣ್ ಅವ್ರ ಕತೆ ಬರೆದಿದ್ರು. ಸೊ ನನ್ನನ್ನು ಕರೆದು ಸರ್ ಹಿಂಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ ಸೊ ನಾನು ಕತೆ ಓದಿದಾಗ ನನಗೆ ಅಂದರೆ ಯಾವುದೇ ಹೀರೋ ಆಗಲಿ ಸರ್, ಇವತ್ತು ಎಲ್ಲರೂ ಬಿಲ್ಡಪ್ ಇರಬೇಕು, ಮಾಸ್ ಡೈಲಾಗ್ ಇರಬೇಕು, ಮತ್ತು ಇನ್ನೇನೋ ಒಂದು ಎಲಿವೇಶನ್ ಶಾರ್ಟ್ಸ್ ಇರಬೇಕಂತೆಲ್ಲ ಯೋಚನೆ ಮಾಡಿ ಇವತ್ತು ಅವರೇ ನಿರ್ಮಾಪಕರನ್ನ ಹುಡುಕಿ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ಅಂದಾಗ ತುಂಬ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಅವ್ರ ಮೇಲೆ ಕತೆ ಬರ್ಕೊಂಡಿರ್ತಾರೆ. ನನಗೆ ಕತೆ ಓದ್ತಾ ಇದ್ದಾಗ ಆಶ್ಚರ್ಯ ಆಯಿತು, ಇದೇನು ಗುರಿ ಎಲ್ಲ ಹೀರೋಯಿನ್ ಮೇಲೆ ಟ್ರಾವೆಲ್ ಆಗ್ತಾ ಇದೆಯಲ್ಲ, ನನ್ನ ಎಮೋಷನ್ಸ್ಗೆ ಹತ್ರದಲ್ಲಿ ಇದೆಯಲ್ಲ, ಅಂದರೆ ನಾನು ಹೇಳುವಂಥ ಕತೆಗಳಿಗೆ ತುಂಬ ಸನಿಹದಲ್ಲಿ ಇದೆಯಲ್ಲ ಅಂತ ಅಂದಾಗ ಸರ್ ಈ ಕತೆನ ನಾನು ಡೈರೆಕ್ಷನ್ ಮಾಡಲೇಬೇಕು ಅಂತ ಹೇಳಿ ಅವರು ಸಹ ಖುಷಿಯಿಂದ ಈ ಟ್ರಾವೆಲ್ ಶುರುವಾಗಿದ್ದು. ಇದರೊಳಗಡೆ ನೋಡ್ತಾ ಇದ್ದೀವಿ ಅಂದರೆ ಲೈಫ್ ಅಂದರೆ ಎಲ್ಲವೂ ಮಿಕ್ಸರ್ ಆಫ್, ಅಂದರೆ ಒಂಥರ ಎಲ್ಲ ಸಮ್ಮಿಶ್ರಣದಲ್ಲೇ ಇರಬೇಕು. ಹಾಸ್ಯ ಇಲ್ಲ ಸುಮಾರು. ಅಂದರೆ ನಾವು ಟ್ರೈಲರ್ ಕಟ್ ಮಾಡಬೇಕಾದ್ರೆ ಈ ಸಿನಿಮಾದಲ್ಲಿ ಎಲ್ಲ ಇದೆ ಗುರು, ಲವ್ ಇದೆ, ಆ್ಯಕ್ಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಎಲ್ಲ ಮೋಸ ಇದೆ ಅಂತ ಸರ್ ಹೇಳಿದ್ರು ಚೆನ್ನಾಗಿ. ಇದರಲ್ಲಿ ಹಾಸ್ಯನೂ ಇದೆ ಸರ್, ಅದನ್ನು ಮ್ಯೂಟ್ ಮಾಡಿದ್ದೀವಿ. ಅವರಿದ್ದಾರೆ ಮ್ಯೂಟ್ ಅಂದರೆ ಕಟ್ ಮಾಡಿದ್ದೀವಿ. ಥಿಯೇಟ್ರಿಗೆ ಬಂದಾಗ ನಿಮ್ಮ ಜೊತೆ ಅದು ಥಿಯೇಟ್ರಲ್ಲಿ ಬಂದಾಗ ಅದು ಎಕ್ಸ್ಟ್ರಾ ಬೋನಸ್ ಸರ್, ಅದು ಬರೋವಂಥ ಆಡಿಯನ್ಸ್ಗಳಿಗೆ. ಸೊ ಈ ಎಲ್ಲ ಮಸಾಲೆ ಜೊತೆಯಲ್ಲಿ ಒಂದು ನಗುನು ಸಹ ಆಡಿಯನ್ಸ್ಗೆ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದರಲ್ಲಿ ಅದನ್ನು ನಾವು ತರೋದಕ್ಕೆ ಹೋಗಿಲ್ಲ ಉದ್ದೇಶಪೂರ್ವಕವಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದರೆ ಒಂದು ಒಳ್ಳೆ ಕತೆ ಹೇಳೋದಕ್ಕೆ ನಿರ್ಮಾಪಕರು ಮತ್ತು ಕಿರಣ್ ಅವರು ಜೊತೆಯಾಗಿದ್ದರು. ಅದ್ರ ಜೊತೆಗೆ ಅದ್ಭುತವಾದಂತಹ ಕಲಾವಿದರುಗಳನ್ನ ನನಗೆ ಕೊಟ್ಟರು. ಸೊ ಸುದಿ ಅವರಾಗಿರ್ಬೋದು, ರತರ್ ಅವರು, ಜಗಪ್ಪ ಮೇಡಮ್, ನಿಮ್ಮ ಬಗ್ಗೆ ಅಂದರೆ ಇವರು ನೆಕ್ಸ್ಟ್ ನನ್ನ ಇರುವುದೆಲ್ಲವ ಬಿಟ್ಟು ಸಿನಿಮಾಗೆ ಮೇಘನಾರಾಜ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂತು. ನಾನು ಈ ವೇದಿಕೆ ಅವರಿಗೆ ಅಂದರೆ ವೇದಿಕೆ ಎಲ್ಲ ಹಿಂದೆನೇ ಹೇಳಿದ್ದು, ಮೇಡಮ್ ಇದರಲ್ಲಿ ಈ ಒಂದು ಅವಾರ್ಡ್ ಬರುತ್ತೆ ಅಂತ. ಇದನ್ನು ನಾವು ಹೇಳ್ತಾ ಇದ್ದೀವಿ ನಿಮಗೆ 100%. ಇದರಲ್ಲೂ ಬಹುಶಃ ನೀವು ಒಂದು ಸ್ಟೇಟ್ ಅವಾರ್ಡ್ನ ಗೆಲ್ಲುವಂತಹ ಸಾಮರ್ಥ್ಯ ಇರುವಂಥವ್ರು, ಅದ್ಭುತವಾದಂಥ ಕಲಾವಿದೆ. ಸೊ ಯುಕ್ತ ಅವರೇ ಆ್ಯಂಡ್ ನಮ್ಮ ಮಲಾನಿ ಸರ್ ಇದ್ದಾರೆ. ತುಂಬ ಎಲ್ಲ ಒಂದು ಚಂದದ ಟೀಮ್ ಜೊತೆಯಲ್ಲಿ ನನ್ನ ಇವತ್ತು ಮಿಸ್ ಆದರೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಸಹ ಈ ಸಿನಿಮಾ ಹೀರೋ ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ. ನಾನೇ ಸರ್ ಬನ್ನಿ, ಅಪ್ಪನ ಪಾತ್ರ ಮಾಡಿದ್ದಾರೆ. ಅವ್ರು ಹೇಳಿದ್ರು ಡೈರೆಕ್ಟರ್ ನನ್ನ ಹೆಸರೇ ತೆಗಿತಾ ಇಲ್ಲ, ಇಲ್ಲಿಂದ ಯೂಟರ್ನ್ ತಗೊಂಡ್ಬಿಡ್ತೀನಿ ಅಂತ. ಅವರು ಅಲ್ಲಿಂದನೇ ಯೂಟರ್ನ್ ತಗೊಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನಿ ಸರ್ ಹಾರ್ಟ್ಲಿ ವೆಲ್ಕಮ್. ದಯಮಾಡಿ ಕ್ಷಮೆ ಇರಲಿ, ನಾನು ಸ್ವಲ್ಪ ಜಾಸ್ತಿ ಅಂದರೆ ನಾನು ಮಾತಾಡೋದೇ ಕಡಿಮೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗ ನಿಮ್ಮ ಈ ಸಂತೋಷ, ಅಂದರೆ ಟ್ರೈಲರ್ ನೋಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅನ್ನೋ ಒಂದೇ ಒಂದು ಆತ್ಮವಿಶ್ವಾಸದಿಂದ 1-2-4 ಮಾತು ಎಕ್ಸ್ಟ್ರಾ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಸರ್ ಅಂದರೆ ಒಂದು ಕುಟುಂಬ ಅಂದರೆ ಅಥವಾ ಒಂದು ಸಮಾಜ ಅಂತ ಅಂದರೆ ಮೆನ್ನು ಎಲ್ಲರೂ ಜೊತೆಲಿ ಇರಲೇಬೇಕು ಸರ್. ಅಂದರೆ ಕಥೆಗಳ ಒಳಗಡೆ ನಾವಿವಾಗ ಒಂದು ಕುಟುಂಬದ ಸಮೇತ ನಾವು ಸಿನಿಮಾಗಳು ಬರ್ತೀವಿ ಸರ್. ಯಾರು ನಾವು ಬರೀ ಯೂಸು ನಾವು ಅಂದರೆ ಆ ಥರ ವರ್ಗ ಸಿನಿಮಾಗಳು ಬೇರೆ. ನಾವು ಒಂದು ಕುಟುಂಬದ ಜೊತೆ ಸಿನಿಮಾಗೆ ಬರ್ತಾ ಇದ್ದೀವಿ ಅಂತ ಅಂದಾಗ ಸೊ ಹೆಣ್ಮಕ್ಳು ಫೀಲಿಂಗ್ಸು ಇರ್ತವೆ ಅಲ್ಲಿ. ಅದಕ್ಕೆ ನಾವು ಕತೆ ಮುಖಾಂತರವಾಗಿ ಆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿರೋಂಥ ಸರ್. ಈಗ ಹೇಳ್ತಾ ಸಬ್ಜೆಕ್ಟಲ್ಲಿ ಹೆಣ್ಮಕ್ಳು ಅಂದರೆ ಅದು ಏನೋ ಒಂದಷ್ಟು ರೂಪಗಳು ಮತ್ತು ಸಮಸ್ಯೆಗಳಿದೆ, ಅದ್ರ ಮೇಲೆ ಟ್ರ್ಯಾಕ್ ಹೋಗೋದ್ರಿಂದ ಅದು ಪರಿಹಾರ ಇದೆ ಅಂತನಾ ಅಥವಾ ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ ಸರ್? 100% ಅಲ್ಟಿಮೇಟ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ಸರ್, ಅಂದರೆ ನಮ್ಮ ಬದುಕಿನ ಜೊತೆಯಲ್ಲಿ ನಾವು ಯಾರ ಹತ್ರ ಆದರೂ ನೋವು ಹೇಳ್ಕೊಬೇಕು ಅಂದ್ರೆ ಒಂದು ಭುಜ ಬೇಕು ಸರ್. ನಾವು ಏನೇ ಇದ್ರು ಆ ಭುಜನೇ ನಾವು ನಮ್ಮ ಸಂಗಾತಿಗಳು ಅಂತ ನಾವು ಹಿರಿಯರ ಹಿಂದೆಯಿಂದನೇ ಅದೊಂದು ಕಾನ್ಸೆಪ್ಟ್ನ ಮಾಡಿಬಿಟ್ಟಿದ್ದಾರೆ. ಸೊ ಅದ್ರ ಜೊತೆನಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಬಿಸ್ನೆಸ್ ಆಗಿದೆ, ಸಂಬಂಧಗಳು ಬಿಸ್ನೆಸ್ ಮೇಲೆ ನಡೀತಾ ಇದೆ. ಸೊ ಎಮೋಷನ್ಸ್ಗೆ ರೆಸ್ಪೆಕ್ಟ್ ಇಲ್ಲ, ಭಾವನೆಗಳಿಗೆ ಅಲ್ಲಿ ಸ್ಪೇಸೇ ಇಲ್ಲ ಸರ್. ಎಲ್ಲವೂ ನಾನೇನು ಸಂಪಾದನೆ ಮಾಡ್ತಾ ಇದ್ದೀನಿ, ನೀನೇನು ಸಂಪಾದನೆ ಮಾಡ್ತಾ ಇದ್ದೀನಿ, ನಿನಗಿಂತ ನಾನೇನು ಕಡಿಮೆ, ನನಗಿಂತ ನೀನೇನು ಹೆಚ್ಚು ಅನ್ನೋ ಒಂದು ಆ ಕಾನ್ಫ್ಲಿಕ್ಟ್ ಸಂಘರ್ಷದಲ್ಲಿ ಇವತ್ತು
ಕುಟುಂಬ ವ್ಯವಸ್ಥೆಯಲ್ಲಿ ಅಂದರೆ ಪ್ರೀತಿ ಅನ್ನೋ ಒಂದು ವಿಷಯ ಮಾರ್ಕೆಟಲ್ಲಿ ಈ ಥರ ಇವತ್ತು ದಿನನಿತ್ಯ ನಾವೇನು ಪೇಪರ್ಗಳಲ್ಲಿ ಇಲ್ಲೆಲ್ಲ ಸೀಮೆಣ್ಣೆ ಹಾಕ್ಸ್ಬಿಟ್ರಂತೆ ಇವೆಲ್ಲ ಏನು ನೋಡ್ತಾ ಇದ್ದೀವಿ ಆ ಥರ ತುಂಬ ಆಗ್ತಾ ಇದೆ. ಬಟ್ ನಮ್ಮ ಕಥೆಯ ಮುಖಾಂತರವಾಗಿ ಸೊ ಬದುಕು ಅಂದರೆ ಒಂದು ಬ್ಯೂಟಿಫುಲ್ ಸರ್. ಈ ಟೈಟಲಲ್ಲೇ ಇದೆ, ಲೈಫ್ ಅನ್ನೋದು ಕಲರ್ಫುಲ್ ಆಗಿದೆ. ಲೈಫ್ ಅನ್ನೋದು ಅಲ್ಲಿ ರೋಸ್ ಪೆಟಲ್ಸ್ ಇದೆ. ಆದರೆ ಟುಡೇ ಇವತ್ತು ನಾವು ಅದನ್ನು ಸಂಘರ್ಷ, ಅದರಲ್ಲಿ ಘರ್ಷಣೆ ಇದೆ. ಅಲ್ಲ, ನೀವು ರೆಡ್ ಕಲರ್ ಬ್ಲಡ್ ಶೇಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಆ ಸಂಘರ್ಷ ಲೈಫ್ ಮತ್ತೆ ಟುಡೇ ಅವೆರಡನ್ನೂ ಬ್ಲೆಂಡ್ ಮಾಡಿದೆ ಸರ್.